ಕಲರ್ ಶುಗರ್ BP ಕಂಟ್ರೋಲ್ ಮಾಡ್ಲಿಕ್ಕೆ. ಹಾ ಪಿಂಕ್ ಕಲರ್. ಮತ್ತೆ ಹೊಟ್ಟೆ ಕರಗಿಸ್ಬೋದು, ಹೊಟ್ಟೆ ತೋರ ಇದ್ರೆ ಹೊಟ್ಟೆ ಕರಗಿಸ್ಬೋದು. ಇದು ತಿಂದ್ರೆ ತೋರ ಆಗ್ತಾರಲ್ಲ ಜನರು, ತುಂಬಾ ಸ್ವಲ್ಪ ಡೌನ್ ಆಗ್ಲಿಕ್ಕೆ ನುಗ್ಗೆ ಸೊಪ್ಪು. ನಿಮ್ಗೆ ಏನ್ ಬೇಕು ಎಲ್ಲ ಯಾಮನ ಹತ್ರ ಇದೆ ನೋಡಿ ಇಲ್ಲಿ ಬಂದ್ರೆ. ಇದು ಕೃಷ್ಣ ಮಠದ ಪಕ್ಕದಲ್ಲಿರುವಂತ ಒಂದು ಸಣ್ಣ ಅಂಗಡಿ ನೋಡಿ. ಎಷ್ಟು ವರ್ಷದಿಂದ ಇದು ಇದೆ ಅಂಗಡಿ? 30 ವರ್ಷದಿಂದ ಇದ್ದೀರಾ? ಇದು ಬನ್ನಿ ಜಾರಿಗೆ ಓಡು ಅಂತ ಒಂದು. ಇದೇನ್ ಹೇಳಿ? ಜಾರಿಗೆ ಓಡು ಅಂತ. ಜಾರಿಗೆ ಓಡು ಇದು ಬಾಣಂತಿಗೆ ಯೂಸ್ ಮಾಡ್ತಾರೆ, ಹೆರಿಗೆ ಆದ್ರೆ ಟೈಮಿಗೆ. ಬಾಣಂತಿಗೆ ಯೂಸ್ ಮಾಡ್ತಾರೆ ಹೆರಿಗೆ ಆದ ಟೈಮಿಗೆ. ಕಾಳು ಕಡೆ ಹಾಕಿ ಅವರಿಗೆ ಇದು ಒಳ್ಳೇದು. ಇದು ಒಂದು ಐಟಮ್ ಆಯ್ತಾ. ಸೆಕೆಂಡ್ ಐಟಮ್ ಇದು ತಿಮ್ಮರೆ ಅಂತ, ಜ್ಞಾನ ಶಕ್ತಿಗೆ ತಿಮ್ಮರೆ. ಅದು ಚಟ್ನಿ ಮಾಡ್ತಾರೆ, ಇಲ್ಲಾದ್ರೆ ತಲೆ ಹಾಕ್ಲಿಕ್ಕೆ ಎಣ್ಣೆ ಮಾಡ್ತಾರೆ. ಸೆಕೆಂಡ್ ಇದು ಒಳ್ಳೆದ ಕುಡಿ ಅಂತ. ಒಳ್ಳೆದ ಕುಡಿ. ಇದು ಕಷಾಯ ಮಾಡಿ ಕುಡಿತಾರೆ ಹೊಟ್ಟೆ ನೋವಿಗೆ. ಜೀರಿಗೆ ಹಾಕಿ ಕಷಾಯ ಮಾಡಿ ಕುಡಿತಾರೆ. ಇದು ಸುತ್ತಿಗೂ ಅದು ಆಗ್ತದೆ. ಮತ್ತೆ ಮಕ್ಕಳಿಗೆ ಇದು ಚಾಕ್ಲೇಟ್ ಎಲ್ಲ ತಿಂತಾರಲ್ಲ, ಅದಕ್ಕೆ ವಾರಕ್ಕೆ 1 ಸಲ 2 ಸಲ ಆದ್ರೂ ಕಷಾಯ ಮಾಡಿ ಕೊಡ್ಬೋದು, ಒಳ್ಳೇದಾಗ್ತದೆ ಜೀವಕ್ಕೆ. ಸೆಕೆಂಡ್ ಇದು ಲೋಕಲ್ ಶುಂಠಿ. ಇದು ದೇವರಿಗೆ ಹಚ್ಚೋದು, ದುರ್ಗಾ ದೇವಿಗೆ ಅರ್ಶಿನ, ಹಸಿ ಅರ್ಶಿನ. ಇದು ದೇವಿಗೆ ಹಚ್ಚೋದು ಹಸಿ ಅರ್ಶಿನ, ಒಳ್ಳೆ ಕ್ವಾಲಿಟಿ ಅರ್ಶಿನ. ಇದು ಮತ್ತೊಂದುಂಟು ಸೆಕೆಂಡ್ ಅರ್ಶಿನ. ಇದು ಜ್ಯೂಸ್ ಮಾಡಿ ಕುಡಿತಾರೆ ಬೆಳಗ್ಗೆಗೆ ಖಾಲಿ ಹೊಟ್ಟೆಯಲ್ಲಿ. ಇದು ಅರ್ಶಿನ, ಹಸಿ ಅರ್ಶಿನನೇ. ಇದು ದೇವ್ರಿಗೆ ಹಚ್ಚೋದು, ದುರ್ಗಾ ದೇವಿಗೆ. ಇದು ಅರ್ಶಿನ, ಹಸಿ ಅರ್ಶಿನ. ಬಣ್ಣ ಬೇರೆ ಇದೆ. ಇದು ಜ್ಯೂಸ್ ಮಾಡಿ ಕುಡಿತಾರೆ, ಒಳ್ಳೇದು. ಇದು ರಾಮಫಲ ಅಂತ. ಲಕ್ಷ್ಮಣ ಫಲ ಬರ್ಲಿಲ್ಲ, ಖಾಲಿಯಾಗಿದೆ. ರಾಮಫಲ ಅಂತ. ಇದು ಊರಿದು ಸೋರೆಕಾಯಿ. ಇದು ಮಾವಿನಕಾಯಿ ಶುಂಠಿ ಅಂತ. ಮಾವಿನಕಾಯಿ ಶುಂಠಿ ಚಟ್ನಿಗೆ ಮತ್ತೆ ಉಪ್ಪಿನಕಾಯಿಗೆಲ್ಲ ಯೂಸ್ ಮಾಡ್ತಾರೆ, ತುಂಬಾ ಟೇಸ್ಟಿ ಬರುತ್ತೆ ಇದು. ಇದು ಮತ್ತೆ ಕೃಷ್ಣಾಷ್ಟಮಿಗೆ ಇದು ಕಮಟೆಕಾಯಿ ಅಂತ. ಇದು ಕಮಟೆಕಾಯಿ ಕೃಷ್ಣಾಷ್ಟಮಿಗೆ. ಇದು ಗ್ಯಾಸ್ ಟ್ರಬಲ್ಗೆಲ್ಲ ಆಗುತ್ತೆ, ಆಲೂಗೆಡ್ಡೆಗೆ, ಗುಜ್ಜ ಪದಾರ್ಥಕ್ಕೆ, ಅದಕ್ಕೆಲ್ಲ ಯೂಸ್ ಆಗ್ತದೆ. ಇದು ಕಮಟೆಕಾಯಿ ಅಂತ. ಇದು ನಾವೆಲ್ಲ ನೋಡ್ಲೇ ಇಲ್ಲ. ಇಲ್ಲಿ ಬರ್ತದೆ, ಇಲ್ಲಿ ಕೃಷ್ಣಾಷ್ಟಮಿಗೆ ಬಂದ್ರೆ ಬರ್ತದೆ. ಇದು ತಗೊಂಡ್ ಹೋಗ್ತಾರೆ ತುಂಬಾ ಜನ ನಮ್ಮ ಅಂಗಡಿಗೆ. ಇದು ಇದು ಕಮಟೆಕಾಯಿ ಆಲೂಗೆಡ್ಡೆಗೆ, ಗುಜ್ಜ ಪದಾರ್ಥಕ್ಕೆ ಅದಕ್ಕೆ ಹಾಕ್ತಾರೆ. ಮತ್ತೆ ಫಿಶ್ಗೆ ಹಾಕ್ತಾರೆ, ಬಂಗಡೆ ಬೂತೆಗೆ ಹಾಕ್ತಾರೆ. ಇದು ಬಿಲ್ವ ಪತ್ರೆಕಾಯಿ ಜ್ಯೂಸ್ ಮಾಡ್ತಾರೆ. ಮತ್ತೆ ಜ್ಯೂಸ್ ಮಾಡಿ ಆದ್ಮೇಲೆ ಇದು ಚಂಡಿಕಾ ಹೋಮಕ್ಕೆ, ಗಣ ಹೋಮಕ್ಕೆ, ದುರ್ಗಾ ನಮಸ್ಕಾರಕ್ಕೆ ಹಾಕ್ತಾರೆ. ಇದು ಬಿಲ್ವ ಪತ್ರೆಕಾಯಿ ಗೊತ್ತಾಯ್ತಲ್ಲ. ಸೆಕೆಂಡ್ ನೊರೆಕಾಯಿ, ಸೋಪ್ನೆಟ್. ಮಡಿಕಾಯಿ ಹೇಳ್ತೀರಿ, ಇಲ್ಲಿ ಸೋಪ್ನೆಟ್ ಹೇಳ್ತಾರೆ. ಇದು ಬಂಗಾರ ತಿಕ್ಲಿಕ್ಕೆ ಆಗ್ತದೆ ಆಲ್ರೆಡಿ. ಇಲ್ಲಾದ್ರೆ ದೇವ್ರದ್ದು ಮುಖವಾಡ ಎಲ್ಲ ತಿಕ್ತಾರೆ. ಈಗ ಪಿತಾಂಬರದಲ್ಲಿ ತಿಕ್ತಾರಲ್ಲ, ಇಲ್ಲಿ ಅನಂತೇಶ್ವರಕ್ಕೆಲ್ಲ ಇದು ತಗೊಂಡು ಹೋಗ್ತಾರೆ. ಯಾವ್ದು? ಇದು ನೊರೆಕಾಯಿ, ಸೋಪ್ನೆಟ್. ಇದು ಸೋಪ್ನೆಟ್. ಸೋಪ್ನೆಟ್ ಅದು ಗೊತ್ತುಂಟಲ್ಲ, ಮಡಿಕಾಯಿ. ಇದು ಬೋಳೆಗಿರಂಗ್ ಅಂತ ಒಂದು ಹಿಂದಿನ ಕಾಲದ್ದು, ಬೇಸ್ ತಿನ್ನೋದು. ಬೋಳೆಗಿರಂಗಿ ಯಾರು ಬೇಕಾದ್ರೆ ತಿನ್ಬೋದು. ಚಪ್ಪೆ ಇರುತ್ತೆ, ಚೆನ್ನಾಗಿರುತ್ತೆ. ಶುಗರ್ ಅವರಿಗೆ ಯಾರು ಬೇಕಾದ್ರೆ ತಿನ್ಬೋದು. ಸ್ವಲ್ಪ ಚಪ್ಪೆ, ಸ್ವೀಟ್ ಇಲ್ಲ. ಅದು ದಾರ ಪುಳಿ ಅಂತ, ಕೆಮ್ಮಕ್ಕೆ ಕಫಕ್ಕೆ. ಮತ್ತೆ ಅದ್ರೊಳಗೆ ಇದು ಲೇಹ ಮಾಡ್ತಾರೆ, ಕಫ ನೀರಾಗ್ಲಿಕ್ಕೆ. ಇಲ್ಲಾದ್ರೆ ಹೀಗನೆ ಯೂಸ್ ಮಾಡ್ಬೋದು. ಮಕ್ಕಳಿಗಾದ್ರೆ ಮಿಕ್ಸಿಯಲ್ಲಿ ಹಾಕಿ ರಸ ಹಿಂಡಿ ಕಲ್ಸಕ್ರೆ ಮತ್ತೆ ಜೇನುತುಪ್ಪ ಹಾಕಿ ಕೊಟ್ರೆ ಅವರಿಗೆ ಇದು ಪಾಯ್ಕಣೆ ಆಗಿ ಹೋಗ್ತದೆ, ಚಿಕ್ಕ ಮಕ್ಕಳಿಗೆ. ನಾವಾದ್ರೆ ಹೀಗೆ ತಿನ್ಬೋದು, ಆಲ್ರೆಡಿ ತಿನ್ಬೋದು. ಅದು ಸಾಂಬ್ರಾಣಿ ಗೆಡ್ಡೆ ಅಂತ ಪಲ್ಯ ಮಾಡ್ತಾರೆ, ಆಲೂಗೆಡ್ಡೆ ಟೈಪ್ ಇರುತ್ತೆ. ಇದು ನೋಡಿ ಸಾಂಬ್ರಾಣಿ ಗೆಡ್ಡೆ ಅಂತ ಹೇಳಿ, ಇದನ್ನ ಸಣ್ಣದಿರುವ ತಿನ್ಕೊಂಡ್ ಬಂದಿದ್ದೀವಿ. ಇದನ್ನ ಹೇಗೆ ಇದು ಗೋಣಿಯಲ್ಲಿ ಹಾಕಿ ಸಿಪ್ಪೆ ತೆಗಿಬೇಕು. ಆಲ್ರೆಡಿ ಗೋಣಿಯಲ್ಲಿ ಹಾಕಿ ಸಿಪ್ಪೆ ತೆಗೆದ ನಂತರ ಪಲ್ಯ ಮಾಡ್ತಿರಲ್ಲ, ತುಂಬಾ ಟೇಸ್ಟ್ ಕೊಡ್ತದೆ. ಈಗ ನೋಡಿ ಫ್ರೆಂಡ್ಸ್, ಏನ್ ಗೊತ್ತಾ, ಇದು ನಾವು ಸಣ್ಣದಿರುವಾಗ ಇದನ್ನ ಗೋಣಿಯಲ್ಲಿ ಹಾಕಿ ನೀನ್ ಬಡಿಲಿಕ್ಕಂತಾನೆ ಇದು ಒಂದು ವಾರ್ಡ್ ಆಗ್ತದೆ ಮನೆಯಲ್ಲಿ. ಇದನ್ನ ನಡ್ಕೊಂಡು ಅಂದ್ರೆ ಗೋಣಿಲಿಗೆ ಹಾಕೋದು, ನೆಲಕ್ಕೆ ಬಡಿಯೋದು, ಅವಾಗ ಸಿಪ್ಪೆ ಎಲ್ಲ ಎದ್ದೋಗ್ತದೆ. ಅದು ಉಪ್ಪಡ್ ಬಚ್ಚೆರೆ ಅಂತ, ಹಲಸಿನಕಾಯಿ. ಇದು ಉಪ್ಪಡ್ ಬಚ್ಚೆರೆ. ಅದು ನಿಮ್ದು ಫಸ್ಟಿಗೆ ಒಂದು ಪದಾರ್ಥ ಮಾಡೋದ್ ಮೊದ್ಲೇನೆಯ ಅದನ್ನು ನೀರಿಗೆ ಹಾಕಿ ನೆನೆಸ್ಬೇಕು 1 ಅರ್ಧ ಗಂಟೆ. ಉಪ್ಪಿನ ಅಂಶ ಬಿಟ್ಟು ಹೋಗ್ತದೆ, ಪಲ್ಯ ಮಾಡ್ತಾರೆ, ತುಂಬಾ ಟೇಸ್ಟಿ ಕೊಡ್ತದೆ. ಸೆಕೆಂಡ್ ಎಂಟ್ಲಿ ಇದು ಎಷ್ಟಿದೆ ಡಬ್ಬಗೆ? 150 ಡಬ್ಬಕ್ಕೆ. ಸೆಕೆಂಡ್ ಬ್ಯಾಂಬೋ ಈ ಸೈಡ್ ಇದೆ, ಅದೇ ಡಬ್ಬ ಈ ಸೈಡ್ ಹಿಂದೆ ಇದೆ. ಬ್ಯಾಂಬೋ ಇದು ಬೇರೆ ಉಂಟಲ್ಲ. ಬ್ಯಾಂಬೋ ಒಳ್ಳೇದಿರ್ತದೆ, ಪಲ್ಯ ಮಾಡ್ಬೋದು. ಅಂದ್ರೆ
ಇದು ಕಣಿಲೆ ಕಳಿಲೆ ಕಣಿಲೆ ಕಣಿಲೆ ಉದ್ದ ಬರ್ತದಲ್ಲ, ಬಸ್ಸಿ ಹೋಗ್ಬೇಕಿದ್ರೆ ನಮ್ಗೆ ರೋಡ್ ಸೈಡ್ ಇರ್ತದಲ್ಲ, ಹೀಗೆ ಬಗ್ಸಿ ಇರ್ತದಲ್ಲ, ಕಣಿಲೆ ಶಿರ್ಸಿ ಕಡೆ ಜಾಸ್ತಿ ಇದನ್ನ ಹಾ, ಪಲ್ಯ ಮಾಡ್ತಾರೆ ಹಾ, ಮಳೆಗಾಲದಲ್ಲಿ. ಪಲ್ಯ ಮಾಡ್ತಾರಲ್ಲ. ಬ್ಯಾಂಬೋ ಟ್ರೀ ಇದು. ಹಾ, ಅದ್ರದ್ದು ಬುಡ ಚಿಕ್ಕದು ಎಳತ್ತಿರ್ತದಲ್ಲ, ಅದು ಕಟ್ ಮಾಡಿ ಕಟ್ ಮಾಡಿ ಉಪ್ಪು ನೀರಿಗೆ ಹಾಕಿಡ್ಬೇಕು. ಮತ್ತೆ ಇದು ಪತಂಗಿ ಬಾರ್ದು ಪಲ್ಯ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತದೆ. ಅದಕ್ಕೆ ಹೀಟಿಗೆ ಅದು ಕಲೆಕ್ಷನ್ ಒಳ್ಳೇದಿದೆ. ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗ್ತದೆ. ಅದನ್ನ ಇದು ಹೀಟು, ಅದು ಸ್ವಲ್ಪ ತಂಪಿರ್ತದೆ. ಯಾವ್ದು ಹೆಸರು ಕಾಳಿದು ಮೊಳಕೆ ಹೊಡೆದು ಮಾಡ್ಬೇಕು, ತುಂಬಾ ಟೇಸ್ಟಿ. 180. ಇದೊಂದ್ರೆ ಕಾಸ್ಟ್ಲಿ ಅಲ್ಲ ಸ್ವಲ್ಪ ಅಲ್ಲ. ಇದು ಸಣ್ಣ, ಅದು ಗುಜ್ಜ, ಸಾಮಾನ್ಯ ಗುಜ್ಜ ಗೊತ್ತಿದೆಯಲ್ಲ ಅವರಿಗೊಂಚೂರು ಹಲಸಿನ ಹಣ್ಣು ಸಣ್ಣ ಚಿಕ್ಕ ಪಲ್ಯ ಮಾಡ್ಲಿಕ್ಕೆ ಪಲ್ಯ ಮಾಡ್ಲಿಕ್ಕೆ. ಇದು ಊರಿದ ಬುಗುರಿ ಅಂತ. ಬುಗುರಿ ಹಣ್ಣು. ಇದು ಊರಿದ ಬುಗುರಿ ಗೊತ್ತುಂಟಲ್ಲ, ಊರಿನ ಬುಗುರಿ ಬಾಯಿ. ಹಾ, ತಿನ್ಲಿಕ್ಕೆ ತುಂಬಾ ಟೇಸ್ಟ್ ಕೊಡ್ತೇವೆ. ಹುಳಿಸಿ ಇರ್ತದೆ. ಹುಳಿಸಿ ಇರುತ್ತಲ್ಲ. ಹೌದು. ಇದು ಮಾವಿನಕಾಯಿ. ಇದು ಉಪ್ಪಿನಕಾಯಿ ಮಾಡ್ಲಿಕ್ಕೆ ಲೋಕಲ್. ಇಲ್ಲಿ ಲೋಕಲ್. ಇದು ಲೋಕಲ್ ಉಪ್ಪಿನಕಾಯಿ ಹಾಕುವಂತ ಮಾವಿನಕಾಯಿ. ಸೋರೆ ಗೊತ್ತುಂಟಲ್ಲ, ಸೋರೆ ಪಾಯಸ. ಮತ್ತೆ ಇದು ಮಾಡ್ತಾರೆ ಸೋರೆಕಾಯಿ, ಊರಿದ ಸೋರೆಕಾಯಿ. ಇದು ಸೋರೆಕಾಯಿ ಪಾಯಸ ಮತ್ತೆ ಪಲ್ಯ ಮಾಡ್ಬೋದು, ಎಂತ ಬೇಕಾದ್ರೂ ಮಾಡುದು. ಮತ್ತೆ ಬೆಳಿಗ್ಗೆ ಎದ್ದು ಜ್ಯೂಸ್ ಮಾಡಿ ಕುಡಿತಾರೆ. ಸೋರೆಕಾಯಿ. ಇದು ಊರಿದ ಬೆಂಡೆ. ಊರಿದ ಬೆಂಡೆ ಟೇಸ್ಟಿ ಕೊಡ್ತದೆ, ಊರಿದ ಬೆಂಡೆ. ಇದು ಊರಿದ ಹೀರೆಕಾಯಿ. ಇದು ಪ್ಯಾಷನ್ ಫ್ರೂಟ್ ಅಂತ. ಪ್ಯಾಷನ್ ಫ್ರೂಟ್ ಜ್ಯೂಸ್ ಮಾಡ್ತಾರೆ. ಅದು ಹಣ್ಣಾಗಿದೆ. ಇದು ಕಾಯಿ ಬೆಳೆದಿದ್ದು ಪ್ಯಾಷನ್ ಫ್ರೂಟ್. ಇದು ಜ್ಯೂಸಿಗೆ. ಅದು ನಮ್ಗೆ ಪಿತ್ತ ಎಲ್ಲ ಆದ್ರೆ ಅದ್ರೊಳಗಡೆ ಹೀಗೆ ತಿನ್ಬೋದು ಸ್ಪೂನ್ ಅಲ್ಲಿ, ಇಲ್ಲಾದ್ರೆ ಜ್ಯೂಸ್ ಮಾಡಿ ಕುಡಿಬಹುದು. ರಸ್ನ ತರ ಆಗ್ತದೆ. ಹೌದು. ಸಿಹಿ ಹುಳಿಸಿ ಬರುತ್ತೆ. ಇದು ಮಟ್ಟಿಗುಳ್ಳ ಅಂತ ಇಲ್ಲಿದು ಫೇಮಸ್. ಮಟ್ಟಿಗುಳ್ಳ ವಾದರಾಜ್ ಅವ್ರ ಗುಳ್ಳ, ಮಟ್ಟಿಗುಳ್ಳ. ಸೀಲುಂಟು, ಸೀಲ್ ಹೌದು. ನೋಡಿ ಇಲ್ಲಿ ಉಡುಪಿಯಲ್ಲಿ ಅದು ಫೇಮಸ್. ಮಟ್ಟಿಗುಳ್ಳ ಅಂದ್ರೆ ಗೊತ್ತಿರ್ತದೆ ಸಾಮಾನ್ಯವಾಗಿ. ತುಂಬಾ ಫೇಮಸ್ ಆಗಿರುವಂತದ್ದು. ಇದೊಂಥರ ಏನ್ ಹೇಳ್ತಾರೆ, ಇದು ಸಾಂಪ್ರದಾಯಿಕವಾಗಿರುವಂತ ಒಂದು ಗುಳ್ಳ ಅಂತಾನೆ ಹೇಳ್ಬೋದು ಇದಕ್ಕೆ. ಇದು ಊರಿದು ತೊಂಡೆಕಾಯಿ. ಊರಿನ ತೊಂಡೆಕಾಯಿ ಟೇಸ್ಟಿ ಕೊಡ್ತದೆ. ಊರಿದು ಲೋಕಲ್ ಇಲ್ಲಿದೆ. ಹೌದು. ಮತ್ತೆ ಇದು ನುಗ್ಗೆ ಸೊಪ್ಪು ಡ್ರಮ್ ಸ್ಟಿಕ್. ಇದು ತುಂಬಾ ಚೆನ್ನಾಗಿ ಜೀವಕ್ಕೆ ಭಾರಿ ಒಳ್ಳೇದು. ನೋಡಿ ಏನಿಲ್ಲ ಅಂತಿಲ್ಲ ನಮ್ಮ ಅಮ್ಮನ ಅಂಗಡಿಯಲ್ಲಿ ಕೊಡ್ತಾನೆ ದೇವ್ರು ನಮ್ಗೆ. ಏನಿಲ್ಲ ಅಂತಿಲ್ಲ ನೋಡಿ. ನುಗ್ಗೆ ಸೊಪ್ಪು ನಿಮ್ಗೆ ಏನ್ ಬೇಕು ಎಲ್ಲ ಅಮ್ಮನ ಹತ್ರ ಇದೆ ನೋಡಿ. ಇಲ್ಲಿ ಬಂದ್ರೆ ಎಷ್ಟು ಒಳ್ಳೆ ಚೆನ್ನಾಗಿ ಬರ್ತದೆ ನೋಡಿ. ಮೂಡೆ. ಇದು ಮೂಡೆ ಇಡ್ಲಿ ಮಾಡೋದು. ಇದು ಇಡ್ಲಿ ಅಲ್ಲ. ಇಡ್ಲಿಗೆ ಇದಕ್ಕೆ ಎಷ್ಟು? ಒಂದಕ್ಕೆ 10 ರೂಪಾಯಿ ಬೀಳ್ತದೆ. 10 ರೂಪಾಯಿ. ಪರವಾಗಿ ಸ್ವಲ್ಪ ಕಮ್ಮಿ ಕೊಡ್ತಿದ್ದೀರಿ. ಕಮ್ಮಿ ಜಾಸ್ತಿ ಒಂದೊಂದ್ಸಲ ಬಂದಂಗೆ ಹಬ್ಬ ಟೈಮಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಇರ್ತದೆ. 100ಕ್ಕೆ 6 ಹೀಗೆ 7 ಎಲ್ಲ ಕೊಡ್ತೇನೆ. ಈಗ 10. ಇದು ಹಲಸಿನ ಹಣ್ಣು. ಇದು ಜಾಟ್ ಫ್ರೂಟ್. ಇದಕ್ಕೆ ಏನ್ ಹೇಳ್ತೀರಾ ನೀವು? ಇದಕ್ಕೆ ಗುಂಡ ಅಂತ ಹೇಳ್ತಾರೆ. ಗುಂಡ. ಇದು ಗುಂಡ. ಇದು ಮೂಡೆ. ಇದು ಗುಂಡ. ಅದ್ರದ್ದು ಪಾಣಿ. ಇದು ಮೂಡೆ ಮಾಡೋದು ಪಾಣಿ. ಇದು ಒಬ್ಬೊಬ್ರು ಬಂದು ಬೇಕಂತ ಕೇಳಿದ್ರೆ, ಈಗ ಬೊಂಬೆ ಆ ಕಡೆ ಸೈಡಿಗೆ ಹೋದ್ರೆ ಅವ್ರಿಗೆ ಇದು ಇಟ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಇದು ಕೇಳ್ತಾರೆ, ಪಾಣಿ ಕೇಳ್ತಾರೆ. ಮತ್ತೆ ಅವ್ರು ಮಾಡ್ಕೊಂತಾರೆ. ಅವ್ರಿಗೆ ಗೊತ್ತಿರ್ತದೆ, ಇಲ್ಲಿನವರಿಗೆ ಗೊತ್ತಿರ್ತದೆ. ಇದು ಕುಂಬಳಕಾಯಿ. ಇಲ್ಲಿದು ಲೋಕಲ್ ಕುಂಬಳಕಾಯಿ. ಜ್ಯೂಸ್ ಮಾಡ್ತಾರೆ. ಮತ್ತೆ ಹಲ್ವಾ ಟೈಪ್ ಮಾಡ್ತಾರೆ ಇದ್ರೊಳಗೆ. ಇದು ಬಾಳೆ ದಿಂಡು ಅಂತ ಸ್ಟೋನಿಗೆ, ಕಿಡ್ನಿ ಸ್ಟೋನಿಗೆ ಆಗತ್ತೆ. ಇದು ನೋಡಿ, ಇದು ತುಂಬಾ ಅಂದ್ರೆ ಈಗ ಅಂತ ತುಂಬಾ ಇದು ಯೂಸ್ ಆಗುವಂತದ್ದು. ಟೈಮ್ ಅಲ್ಲಿ ನೀರ್ ಕಮ್ಮಿ ಕುಡಿತೀರಾ, ಕಿಡ್ನಿ ಸ್ಟೋನ್ ಆಗುತ್ತೆ ಅಂತ ಟೈಮಲ್ಲಿ ಇದು ಎಸ್ಪೆಷಲಿ ಮಕ್ಕಳು ಜ್ಯೂಸ್ ಮಾಡ್ಕೊಳ್ಳೋದು ತುಂಬಾ ಇರ್ತಾರಲ್ಲ. ಅದು ಸಲೆಡ್ ಮಾಡಿ ತಿನ್ಬೋದು, ಜ್ಯೂಸ್ ಮಾಡ್ಬೋದು, ಕಾಳು ಹಾಕಿ ಪಲ್ಯ ಮಾಡ್ಬೋದು. ಮಾಡ್ಬೋದು. ಚೆನ್ನಾಗಿರುತ್ತೆ. ಇದು ಲೋಕಲ್ ಗೆಣಸು. ಬಿಳಿ ಅಲ್ಲ, ಕೆಂಪು. ಇದು ಕೆಂಪು ಗೆಣಸು. ದಪ್ಪ ಇದೆ. ಲೋಕಲ್ ಊರಿದ್ದು. ಹೌದು, ಊರಿದ್ದು. ಕೆಂಪು. ವೈಟ್ ಬರ್ಲಿಲ್ಲ, ಕೆಂಪು ಬಂದಿದೆ. ಇದು ಚೀನೆ ಅಂತ ಬೇಸ್ ತಿನ್ನೋದು. ಚೀನೆ ಅಂತ ಬೇಸ್ ತಿನ್ನೋದು. ಈ ಪತ್ರೊಡೆ ಎಲೆನೇ ಅದು ಬಾಯಿ ತುರ್ಸೋದಿಲ್ಲ. ಒಳ್ಳೆ ಬರ್ತದೆ, ತಿನ್ಬೋದು. ಹೀಗೆ ಪಲ್ಯ ಮಾಡ್ಬೋದು. ಇದ್ರ ಉಪಯೋಗ ಏನು? ಜೀವಕ್ಕೆ ಒಳ್ಳೇದು. ತಂಪು ಕೊಡ್ತದೆ. ತಂಪು. ಇದು ಗೊತ್ತುಂಟಲ್ಲ ಮಾವಿನಕಾಯಿ. ಇದು ತೋತಾಪುರಿ ಗೊತ್ತುಂಟಲ್ಲ. ಹಣ್ಣಾದ್ರೆ ಅದು ಕಾಯಿನ ಹಣ್ಣು ಹಿಂಗೆ ತಿನ್ಬೋದು. ಕಾಯಿ ಉಪ್ಪು ಖಾರ ಹಾಕಿ ತಿಂತಾರಲ್ಲ ಆತರ. ಇದು ಪತ್ರೊಡೆ. ಎಲ್ಲಮ್ಮ ಇದು ಪತ್ರೊಡೆ ಮಾಡ್ತಾರಲ್ಲ. ಪತ್ರೊಡೆ
ಪತ್ರೊಡೆ ಇದೆ, ಚೆನ್ನಾಗಿದೆ ಇದು ಪತ್ರೊಡೆ ಮಾವಿನ. ಪತ್ರೊಡೆ. ಇದಕ್ಕೆ ಇದ್ರ ಎಲೆ ಹೆಸರೇನಮ್ಮ ಇದು? ಪತ್ರೊಡೆ ಇದು ಲೋಕಲ್ ಮರಸೇವು ಬರೋದಿಲ್ಲ. ಮರಸೇವು ಬರ್ಲಿಕ್ಕೆ ಇನ್ನು ಮಳೆಗಾಲಕ್ಕೆ ಮಾತ್ರ ಬರೋದು, ಈಗ ಬರೋದಿಲ್ಲ. ಇದು ಪತ್ರೊಡೆ ಇಲ್ಲಿದು ಲೋಕಲ್ಲೇಯ ಮರಸೇವು ಬರೋದು ತೀರ್ಥಹಳ್ಳಿ ಆಗುಂಬೆ ಸೈಡ್ ಮಾತ್ರ, ಇಲ್ಲಿ ಸಿಕ್ಕುದಿಲ್ಲ ಅದು. ಇದೇಂತ? ಇದು ತಪ್ಪೆ ಗೆಣಸು ಅಂತ, ಬೇಯಿಸಿ ತಿನ್ನೋದು, ತಂಪು ಜೀವಕ್ಕೆ. ಏನ್ ಗೆಣಸು ಇದು? ತಪ್ಪೆ ಗೆಣಸು. ಒಪ್ಪೆ ಗೆಣಸು ಇಲ್ಲೇ ಲೋಕಲ್ ಲೋಕಲ್ ದೊಡ್ಡದಿದ್ದಲ್ಲ ತುಂಬಾ. ಹೌದು. ಇದೇನ್ ಕೆಜಿ? 120, 120. ಕೆಜಿ 120. ಆಯುರ್ವೇದಿಕ್ಕೆ ಚೆನ್ನಾಗಿ, ಜೀವಕ್ಕೆ ಒಳ್ಳೇದು, ಇದು ತಂಪು ಕೊಡ್ತದೆ, ಕಣ್ಣಿಗೆಲ್ಲ ತಂಪು. ಇದು ಎಲ್ಲ ಒಂದೇ, ಸೇಮ್ ಟು ಸೇಮ್. ಅಡಿಯಲ್ಲಿ ಸಕ್ಕರೆ ಕಂಚಿ, ಚಕ್ಕೋತ್ರ, ಶುಗರ್ BP-ಗೆಲ್ಲ ಆಗ್ತದೆ. ಹೊಟ್ಟೆ ಕರಗಿಸ್ಲಿಕ್ಕೆ. ಇದೆಂತ ಹಣ್ಣು? ಚಕ್ಕೋತ ಮುಸುಂಬಿ ತರ ಇರುತ್ತೆ. ಚಕ್ಕೋತ ಹೊಟ್ಟೆ ಕರಗಿಸ್ಲಿಕ್ಕೆ, ಶುಗರ್ BP ಡೌನ್ ಮಾಡ್ಲಿಕ್ಕೆ, ಕಂಟ್ರೋಲ್ ಮಾಡ್ಲಿಕ್ಕೆ ಒಂದೇ ತರ ಇರುತ್ತೆ ಇದು. ಚೆನ್ನಾಗಿ ತಿಂದ್ರೆ ಪಿಂಕ್ ಕಲರ್ ಇದೆ. ಶುಗರ್ BP ಕಂಟ್ರೋಲ್ ಮಾಡ್ಲಿಕ್ಕೆ. ಪಿಂಕ್ ಕಲರ್. ಮತ್ತೆ ಹೊಟ್ಟೆ ಕರಗಿಸ್ಬೋದು. ಹೊಟ್ಟೆ ತೋರ ಇದ್ರೆ ಹೊಟ್ಟೆ ಕರಗಿಸ್ಬೋದು. ಇದು ತಿಂದ್ರೆ ತೋರ ಆಗ್ತಾರಲ್ಲ ಜನರು, ತುಂಬಾ ಸ್ವಲ್ಪ ಡೌನ್ ಆಗ್ಲಿಕ್ಕೆ ತಿಂದ್ರೆ ಚಂದ. ಅಲ್ಲದೆ ಚಕ್ಕೋತ. ಅಮ್ಮ ನಿಮ್ದು ಅಂಗಡಿ ಎಲ್ಲಿ ಬರುತ್ತೆ? ಫಸ್ಟ್ ನಿಮ್ಗೆ ಈ ಕಡೆಯಿಂದ ವುಡ್ಲ್ಯಾಂಡ್ಸ್ ಇಂದ ಬರೋದಾದ್ರೆ ಈ ಸೈಡ್ ಡೌನಿಗೆ ಬರುತ್ತೆ. ಇಲ್ಲಿ ಈ ಕಡೆ ಕ್ಯಾಸೆಟ್ ಕಾರ್ನರ್ ಇದೆ. ಫಸ್ಟ್ ಅಂಗಡಿ ಸಿಕ್ಕದೆ ನಮ್ದು. ಈಚೆಯಿಂದ ಬಂದ್ರೆ, ಈ ಕಡೆಯಿಂದ ಬಂದ್ರೆ ನಿಮ್ಗೆ ಇಲ್ಲಿ ಪೇಜಾವರ ಇದೆ, ಮತ್ತೆ ಅದಮಾರ್ ಇದೆ. ಈ ಓಣಿಯಲ್ಲಿ 3 ಅಂಗಡಿ ಇದೆ. ಫಸ್ಟ್, ಸೆಕೆಂಡ್, ಮೂರನೇ. ಫಸ್ಟ್ ಅಂಗಡಿ ಈ ಕಡೆ, ಮೂರನೇ ಅಂಗಡಿ ಇದು ನಮ್ದು ಸಿಕ್ಕದು ಓಣಿ ಒಳಗೆ. ವುಡ್ಲ್ಯಾಂಡ್ ಹೋಟೆಲ್ ರೋಡ್ ಹತ್ರನೇ. ಈಚೆ ಬಂದ್ರೆ ಪೇಜಾವರ ಮಠ. ಪೇಜಾವರ ಪಕ್ಕ ಇದರ ಮಿಡ್ಲಲ್ಲಿ ಓಣಿಯಲ್ಲಿ ಇರುವಂತದ್ದು ಅಂಗಡಿ ಇದೆ ನೋಡಿ. ಈ ಅಂಗಡಿ ಅಡ್ರೆಸ್ ಬಂದಿರುವ, ನಿಮ್ಗೆ ಬೇಕಾದ್ರೆ ಇಲ್ಲಿಗೆ ಬಂದು ಏನ್ ಬೇಕು ತಗೊಳ್ಬಹುದು. ಸಣ್ಣ ಅಂಗಡಿಯಿಂದ ಕಾಣ್ಬೋದು, ಬಟ್ ಎಲ್ಲಾನು ಇಲ್ಲಿ ಇದೆ. ಯಾಕಂದ್ರೆ ನಾವು ಮುಂಚಿನ ಕಾಲದಲ್ಲಿ ಇವಾಗ ಹಿತ್ತಲಲ್ಲಿ ಬೆಳಿತೀವಿ ಸ್ವಲ್ಪ ತರಕಾರಿ ಅಲ್ಲ, ಈಗ ಯಾರು ಬೆಳೆಯೋದಿಲ್ಲ. ಅದು ಬಿಟ್ಟು ಈ ತರ ಯಾರು ತಿನ್ಲಿಕ್ಕಂತೂ ಈಗ ಹೋಗುದಿಲ್ಲ. ಆ ತರ ಯಾರು ಗೊತ್ತಿದ್ರೆ ಅಷ್ಟು ತಿಂತಾರೆ. ಇಲ್ಲಿ ಬಂದು ನಿಮ್ಗೆ ಹೆಲ್ತ್ಗೆ ಬೇಕಾಗಿರುವಂತದ್ದು ಇವ್ರ ಹತ್ರ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ. ಇದೇನಂತ ಕೇಳ್ಬಿಟ್ಟು ತಕೊಂಡು ಹೋಗ್ಬೋದು. ಇದು ಏನಕ್ಕೆ ಯೂಸ್ ಆಗುತ್ತೆ, ಇದು ಏನಕ್ಕೆ ಯೂಸ್ ಮಾಡಿಬಿಟ್ಟು ನಾವು ತಿನ್ಬೋದು, ಅದ್ರ ಬಗ್ಗೆ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ. ಅದು ಏನು ಬೇಕು ತಕೊಂಡು ಹೋಗ್ಬೋದು, ಕೇಳ್ಬಿಟ್ಟು ತಕೊಂಡು ಹೋಗ್ಬೋದು ನಿಮಗೆ. ಮತ್ತೆ ನಿಮಗೆ ಮಾಹಿತಿ ಬೇಕಿದ್ರೆ ಬರ್ಬೋದು ನಿಮ್ಮ ಹತ್ರ ಬಂದಿದ್ದು. ಆರೋಗ್ಯ ಸಂಬಂಧಪಟ್ಟದೇನೋ ಬೇಕಿದ್ರೆ ಇವತ್ತು ಕೇಳ್ಬಿಟ್ಟು ತಕೊಂಡು ಹೋಗ್ಬೋದು, ಏನು ಬೇಕು ತಕೊಂಡು ಹೋಗ್ಬೋದು.